ಬೆಂಗಳೂರಿನ ಬಾಗಲೂರಿನಲ್ಲಿ ನಡೆದಿದ್ದ ಡಬಲ್ ಮರ್ಡರ್ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಕೊಲೆ ಪ್ರಕರಣದ ಆರೋಪಿ ಸುರೇಶ್ಗೆ ಶ್ಯೂರಿಟಿ ನೀಡಿ ಜೈಲಿನಿಂದ ಬಿಡುಗಡೆ ಮಾಡಿಸಿದ ನಟ ದುನಿಯಾ ವಿಜಯ್ ಯಾರು ಅನ್ನೋದೇ ಗೊತ್ತಿಲ್ಲ ಅಂತಿದ್ದಾನೆ. ಹಾಗಾಗಿ ದುನಿಯಾ ವಿಜಯ್ ಶ್ಯೂರಿಟಿ ಕೊಟ್ಟು ಬಿಡುಗಡೆ ಮಾಡಿದ್ದು ನಿಜಾನಾ ಸುಳ್ಳೋ ಅನ್ನೋ ಅನುಮಾನ ಶುರುವಾಗಿದೆ. ಡಬಲ್ ಮರ್ಡರ್ ಆರೋಪಿಗೆ ದುನಿಯಾ ವಿಜಯ್ ಶ್ಯೂರಿಟಿ ಕೊಟ್ಟವರೇ ಯಾರೆಂದು ಗೊತ್ತಿಲ್ಲ ಎಂದ ಆರೋಪಿ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಶ್ಯೂರಿಟಿ ನೀಡೋಕು ಯಾರೂ ಇಲ್ಲದ ನೂರಾರು ಆರೋಪಿಗಳು 16 ವರ್ಷಗಳಿಂದ ಜೈಲಿನಲ್ಲೇ ಪರದಾಡ್ತಿದ್ದಾರೆ. ಕಳೆದ ಜನವರಿಯಲ್ಲಿ ನಟ ದುನಿಯಾ ವಿಜಯ್ ಅಂತಹ 10 ಜನರನ್ನ ಮಾನವೀಯತೆ ಆಧಾರದ ಮೇಲೆ 3 ಲಕ್ಷ ಹಣ ಕಟ್ಟಿ ಶ್ಯೂರಿಟಿ ನೀಡಿ ಜೈಲಿಂದ ಬಿಡುಗಡೆ ಮಾಡಿಸಿದ್ರು. ಅದರಲ್ಲಿ ಆರೋಪಿ ಸುರೇಶ್ ಕೂಡ ಒಬ್ಬರಾಗಿದ್ರು. ಅತ್ಯಾಚಾರ ಪ್ರಕರಣದಲ್ಲಿ 2012ರಿಂದ ಸುರೇಶ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ರು. ಹೊರಗಡೆ ಬಂದ ಸುರೇಶ್ ಬಾಗಲೂರಿನ ಬಸ್ ಸರ್ವಿಸ್ ಶೆಡ್ನಲ್ಲಿ ಕೆಲಸ ಮಾಡ್ತಿದ್ದ. ಕಳೆದ 9ನೇ ತಾರೀಕು ಶೆಡ್ನಲ್ಲಿ ಜೊತೆಗೆ ಕೆಲಸ ಮಾಡ್ತಿದ್ದ ಮಂಜುನಾಥ್ ಮತ್ತು ನಾಗೇಶ್ ಎಂಬುವರು ಸುರೇಶ್ಗೆ ಕಳ್ಳ, ಕೊಲೆಗಾರ ಅಂತ ಪದೇ ಪದೇ ಹೀಯಾಳಿಸ್ತಾ ಇದ್ರು ಅಂತ ಕೋಪಗೊಂಡು ರಾಡ್ನಿಂದ ಇಬ್ಬರನ್ನ ಹೊಡೆದು ಕೊಲೆ ಮಾಡಿದ್ದ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡ ಬಾಗಲೂರು ಪೊಲೀಸರು ಆರೋಪಿ ಸುರೇಶ್ನನ್ನ ಬಂಧಿಸಿದ್ರು. ನನಗೆ ದುನಿಯಾ ವಿಜಯ್ ಗೊತ್ತಿಲ್ಲ. ವಿಚಾರಣೆ ವೇಳೆ ಆರೋಪಿ ಸುರೇಶ್ ಹೇಳಿಕೆ. ಶ್ಯೂರಿಟಿ ಕೊಟ್ಟಿದ್ದ ದುನಿಯಾ ವಿಜಿಗೆ ನೋಟಿಸ್. ಆರೋಪಿ ಸುರೇಶ್ ನನ್ನ ಬಂಧಿಸಿ ವಿಚಾರಣೆ ಮಾಡಿದ ವೇಳೆ ನಂಗೆ ಯಾರು ಶ್ಯೂರಿಟಿ ಕೊಟ್ರೋ ಗೊತ್ತಿಲ್ಲ. ನೀವು ದುನಿಯಾ ವಿಜಯ್ ಶ್ಯೂರಿಟಿ ಕೊಟ್ಟು ಹಣ ಕಟ್ಟಿ ಬಿಡುಗಡೆ ಮಾಡಿಸಿದ್ದಾರೆ ಅಂತ ಹೇಳ್ತಿದ್ದೀರಾ. ನಂಗೆ ದುನಿಯಾ ವಿಜಯ್ ಯಾರಂತ ಗೊತ್ತಿಲ್ಲ. ನನ್ನ ಜೈಲಿನಿಂದ ಬಿಡುಗಡೆ ಮಾಡಿಸಿದ್ದು ಯಾರು ಅಂತ ಕೂಡ ಗೊತ್ತಿಲ್ಲ ಅಂದಿದ್ದಾನೆ. ಇದರಿಂದ ಎಚ್ಚೆತ್ತ ಪೊಲೀಸರು ಪರಪ್ಪನ ಅಗ್ರಹಾರದಲ್ಲಿ ಆರೋಪಿ ಸುರೇಶ್ ಜೊತೆಗೆ ಯಾರೆಲ್ಲ ಬಿಡುಗಡೆಯಾದ್ರು ಮತ್ತು ದುನಿಯಾ ವಿಜಯ್ ಶ್ಯೂರಿಟಿ ಕೊಟ್ಟು ಬಿಡುಗಡೆ ಮಾಡಿದ್ದು ನಿಜವಾ ಅನ್ನೋದನ್ನ ಪರಿಶೀಲಿಸಲು ಮುಂದಾಗಿದ್ದಾರೆ. ಒಂದ್ ವೇಳೆ ದುನಿಯಾ ವಿಜಯ್ ಬಿಡುಗಡೆ ಮಾಡಿಸಿದ್ದು ನಿಜವಾಗಿದ್ರೆ ಶ್ಯೂರಿಟಿ ಕೊಟ್ಟಿರೋ ವ್ಯಕ್ತಿ ಮತ್ತೆ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರೋ ಹಿನ್ನೆಲೆಯಲ್ಲಿ ನಟ ದುನಿಯಾ ವಿಜಯ್ಗೆ ಮತ್ತೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯುವ ಬಗ್ಗೆ ಹಿರಿಯ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ. ಯಾವುದೇ ಸಂಬಂಧವಿಲ್ಲದೆ ಇದ್ರೂ ಮಾನವೀಯತೆ ಆಧಾರದ ಮೇಲೆ ನಟ ದುನಿಯಾ ವಿಜಯ್ ಸಹಾಯ ಮಾಡಿ ಜೈಲಿನಿಂದ ಬಿಡುಗಡೆ ಮಾಡಿಸಿದ್ದಾರೆ. ಆದ್ರೆ ಜೈಲಿನಿಂದ ಹೊರಬಂದ ಆರೋಪಿ ಮತ್ತೆ ಜೋಡಿ ಕೊಲೆ ಮಾಡಿ ಮತ್ತೆ ಜೈಲು ಸೇರಿದ್ದಾನೆ. ಅಷ್ಟೇ ಅಲ್ಲ, ಬಿಡುಗಡೆ ಮಾಡಿಸಿದ ದುನಿಯಾ ವಿಜಯ್ ಯಾರು ಅನ್ನೋದೇ ಗೊತ್ತಿಲ್ಲ ಅಂತಿರೋದು ನಿಜಕ್ಕೂ ದುರಂತವೇ ಸರಿ. ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.